ಈಗ ನಾನು ಪಿಂಕಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಎರಡನೇ ಸರಿ ಹಾಕೊಂಡಿದ್ದೀನಿ. ಈಗ ಆಲ್ರೆಡಿ ತಲೆ ಸುತ್ತಾ ಇದೆ. ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಸೊ ನಾನು ಒಂದು ಮೂವಿ ಅಂತೀನಿ, ಇನ್ನೇನೋ ಮಾತಾಡ್ತಾ ಇದ್ದೀನಿ ನೋಡಿ. ಸೊ ನಾನೊಂದು ಸ್ಯಾರಿ ಶಾಪ್ದು ಪ್ರಮೋಷನ್ ಇತ್ತು. ಸೊ ಆ ಪ್ರಮೋಷನ್ ಮಾಡೋಕ್ಕೆ ಹೊರಡ್ತಿದ್ದೆ. ಸೊ ಅಲ್ಲಿನ ಹೇಗಿರುತ್ತೆ, ನಮ್ಮ ಪ್ರಮೋಷನ್ ಶೂಟ್ಸ್ ಹೇಗಿರುತ್ತೆ ಯೂಶ್ವಲಿ ಅನ್ನೋದೆಲ್ಲ ಇವತ್ತು ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಒಂದು ಸಣ್ಣ BTS ಆಫ್ ಮೈ ಪ್ರಮೋಷನ್ ಶೂಟ್ಸ್ ಹೇಗಿರುತ್ತೆ ಅಂತೇಳಿ ನಿಮ್ಮ ಮುಂದೆ ಇವತ್ತು ನಾನು ತೋರಿಸ್ತೀನಿ. ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಆಸ್ ಯು ಆಲ್ ನೋ, ನಾನು ಇನ್ನೊಂದ್ಸಲ ಹೇಳೋಕ್ಕೆ ಹೋಗಲ್ಲ. ಸೊ 200K ಆದರೆ ಟ್ರಿಪ್ ಕರ್ಕೊಂಡು ಹೋಗ್ತಾನೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾನು ಪಿಂಕಿ ಹೊರಡ್ತಿದ್ದೀವಿ. ಸೊ ನಾನು ಹೊರಟ ಮೇಲೆ ಏನೇನಿದೆ ಅಂತ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ. ಆ್ಯಂಡ್ ಇನ್ನೊಂದು, ಈ ವಿಡಿಯೋ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾನೊಂದು ಪ್ರಾಡಕ್ಟ್ ಬಗ್ಗೆ, ನನ್ನ ಒಂದು ಸ್ಕಿನ್ ಕೇರ್ ರೂಟೀನ್ ಬಗ್ಗೆ, ಸ್ಕಿನ್ ಕೇರ್ನ ನಾನು ಯಾವ ರೀತಿ ಮಾಡಿದೆ, ಹೇಗೆ ನಾನು ಓವರ್ಕಮ್ ಮಾಡಿದೆ, ನನ್ನ ಫೇಶಿಯಲಲ್ಲಿರುವಂತಹ ಮಾರ್ಕ್ಸ್ಗಳು, ಆ್ಯಕ್ನೆಗಳು, ಪಿಗ್ಮೆಂಟೇಷನ್ ಏನೇ ಇರ್ಬೋದು ಅದನ್ನು ಯಾವ ರೀತಿ ಓವರ್ಕಮ್ ಮಾಡಿದೆ ಅಂತೇಳಿ ಒಂದು ಸಣ್ಣ ವಿಡಿಯೋ ಬರುತ್ತೆ. ಆ ವಿಡಿಯೋನ ನೋಡಿ ಅದಾದ ನಂತರ ನನ್ನ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ, ನೋಡಿ. ಥ್ಯಾಂಕ್ ಯು. ನಾವು ಯೂಶ್ವಲಿ ಈ ಥರ ಶೂಟ್ಸ್ಗೆಲ್ಲ ಹೋದಾಗ ಮೇಕಪ್ ಮಾಡಿಸ್ಕೋತೀವಿ. ನಮ್ಮ ಸ್ಕಿನ್ ತುಂಬ ಬೇಗ ಅಲರ್ಜಿ ಆಗುತ್ತೆ. ಅದರಲ್ಲೂ ನನ್ನ ಸ್ಕಿನ್ ಅಂತೂ ತುಂಬಾ ಸೆನ್ಸಿಟಿವ್ ಸ್ಕಿನ್. ಏನೇ ಒಂದು ಹೊಸ ಪ್ರಾಡಕ್ಟ್ನ ಟ್ರೈ ಮಾಡಿದ್ರು ಬೇಗನೆ ಅಲರ್ಜಿ ಸ್ಟಾರ್ಟ್ ಆಗುತ್ತೆ ನನಗೆ. ಹಾಗೆ ನಂದೊಂದು ಡ್ರೈ ಸ್ಕಿನ್ನು. ಸೊ ಯಾವುದೇ ಪ್ರಾಡಕ್ಟ್ ಆಗಿದ್ರೂ ಬೇಗ ಒಂದು ಪಿಂಪಲ್ಸ್ ಬರೋದಿರಲಿ, ಆ್ಯಕ್ನೆ ಆಗೋದು, ಇಲ್ಲ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರ್ಬೋದು, ಈ ಥರ ಎಲ್ಲ ತುಂಬಾ ಬೇಗ ಅಟ್ಯಾಕ್ ಆಗುತ್ತೆ ನನ್ನ ಸ್ಕಿನ್ಗೆ. ಸೊ ನಾನು ತುಂಬಾ ಪ್ರಾಬ್ಲಮ್ ಆಗಿತ್ತು. ನನ್ನ ಸ್ಕಿನ್ನು ತುಂಬ ಗುಳ್ಳೆಗಳೆಲ್ಲ ಇತ್ತು. ಆಮೇಲೆ ಇಲ್ಲೆಲ್ಲ ಪ್ಯಾಚ್ ಟೈಪೆಲ್ಲ ಆಗಿತ್ತು. ಸೊ ಇದನ್ನು ನಾನು ಹೆಂಗೆ ಓವರ್ಕಮ್ ಮಾಡಿದೆ ಅಂತ ಇವತ್ತು ನಾನು ಮುಂದೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದನ್ನು ಕೂಡ ನೀವು ತಿಳ್ಕೊಬೋದು. ಸೊ ಫಸ್ಟ್ಲಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ರಚ್ಚುಗೆ. ಸೊ ರಚ್ಚು ನನಗೆ ಈ ಪ್ರಾಡಕ್ಟ್ ಬಗ್ಗೆ ನನಗೆ ಹೇಳಿದ್ಲು, ಈ ಥರ ಇದನ್ನು ಟ್ರೈ ಮಾಡಿ ಅಕ್ಕ, ಒಳ್ಳೆ ರಿಸಲ್ಟ್ ಇದೆ, ನಾನು ಕೂಡ ಟ್ರೈ ಮಾಡಿದೆ, ನನಗೂ ಒಳ್ಳೆ ರಿಸಲ್ಟ್ ಬಂತು ಅಂತೇಳಿ ಹೇಳಿದ್ರು. ಸೊ ಅದನ್ನು ಹೇಳಿದ್ಮೇಲೆ ಓಕೆ ನಾನು ಒಂದು ಟ್ರೈ ಕೊಡೋಣ ಅಂತೇಳಿ ನಾನು ತರಿಸ್ಕೊಂಡೆ. ತುಂಬ ಚೆನ್ನಾಗಾಯಿತು ನನ್ನ ಸ್ಕಿನ್ನು. ಸೊ ನೀವು ನೋಡ್ತಾ ಇರ್ಬೋದು, ಈಗ ನನ್ನ ಸ್ಕಿನ್ ತುಂಬ ಬೆಟರ್ ಆ್ಯಂಡ್ ಇಂಪ್ರೂವ್ ಆಗಿದೆ. ಸೊ ಎಸ್, ಆಲ್ ಥ್ಯಾಂಕ್ಸ್ ಟು ರಚ್ಚು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯಾವ ಪ್ರಾಡಕ್ಟ್ ಬಗ್ಗೆ ಹೇಳ್ತಿದ್ದೀನಪ್ಪ ಅಂತಂದರೆ ಕ್ಯೂರ್ ಸ್ಕಿನ್ ಅನ್ನೋದು ಒಂದು ಆ್ಯಪ್. ಆ್ಯಕ್ಚುಲಿ ಇದೊಂದು ಆ್ಯಪ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಈಸಿಯಾಗಿ ಯಾವುದೇ ಥರ ಡರ್ಮಟಾಲಜಿಸ್ಟ್ನ ಹೋಗಿ ಮೀಟ್ ಮಾಡಿ, ಸೊ ನಮ್ಮ ಫೇಸ್ ಪ್ರಾಬ್ಲಮ್ನ ಸೊ ಹೋಗಿ ಅವ್ರಿಗೆ ಹೇಳಿ ಅವ್ರು ಅದಕ್ಕೆ ಇದನ್ನು ಸೊಲ್ಯೂಷನ್ ಕೊಡೋದು. ಸೊ ಆ ರೀತಿಯೆಲ್ಲ ಏನೂ ಇರಲ್ಲ. ನಿಮ್ಮ ಮನೇಲೇ ಕೂತ್ಕೊಂಡು ಈಸಿಯಾಗಿ ನಿಮ್ಮ ಪ್ರಾಡಕ್ಟ್ನ ನೀವು ಮನೆಗೆ ತರಿಸ್ಕೋಬೋದು. ಸೊ ಈ ಆ್ಯಪ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಇವಾಗ ಒಂದು ತೋರಿಸ್ತೀನಿ ವಿಡಿಯೋ ಹಾಕಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ನೀವೇನು ಮಾಡಬೇಕು ಅಂತಂದರೆ ಕ್ಯೂರ್ ಸ್ಕಿನ್ ಆ್ಯಪು ನಿಮಗೆ ಆ್ಯಪ್ ಸ್ಟೋರಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮಗೆ ಲ್ಯಾಂಗ್ವೇಜ್ನ ಕೇಳ್ತಾರೆ, ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ನೀವು ಕರೆಕ್ಟ್ ನೀವು ಬೆಟರ್ ಇದ್ದೀರಾ ಅಂತೇಳಿ. ಸೊ ನೀವು ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ನೀವು ಕೊಟ್ಟಾಗ ಅಲ್ಲಿ ನಿಮಗೆ ಕೆಲವೊಂದು ನಿಮ್ಮ ಸ್ಕಿನ್ ರಿಲೇಟೆಡ್ ಕ್ವಶನ್ಸ್ಗಳನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ಮ ಪ್ರಾಬ್ಲಮ್ ಏನು ಅಂತೆಲ್ಲ, ನಿಮ್ಮದು ಏನಾದರೂ ಪ್ರಾಬ್ಲಮ್ ಇದೆಯಾ, ಅದು ಇದು ಎಲ್ಲನೂ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ನೀವು ಅದಕ್ಕೆಲ್ಲನೂ ಆನ್ಸರ್ ಮಾಡಿದಾಗ ಸೊ ನಿಮ್ಮ ಫೇಸ್ ಒಂದು ಡೈರೆಕ್ಟ್ ಒಂದು ಫೋಟೋ ಕಳಿಸಿ ಅಂತ ಹೇಳ್ತಾರೆ. ಸೊ ನೀವು ಅದನ್ನು ಡೈರೆಕ್ಟಾಗಿ ನೀವು ನೋಡ್ತಾ ಇರ್ಬೋದು. ಸೊ ಅದೇ ರೀತಿ ನೀವು ಫೋಟೋ ಕಳಿಸ್ಬೇಕಾಗುತ್ತೆ. ಅದರಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತೇಳಿ ಅದು ಮಾರ್ಕ್ ಮಾಡಿ ತೋರಿಸುತ್ತೆ. ಅದಾದಮೇಲೆ ನಿಮ್ಮದು ಸೈಡ್ ಫೇಸ್ದು ಫೋಟೋ ಕಳಿಸಿ ಅಂತ ಹೇಳುತ್ತೆ. ಸೊ ಅದನ್ನು ನೀವು ಡೈರೆಕ್ಟಾಗಿ ವಿಡಿಯೋ ಮಾಡಿಕೊಂಡಾಗ ಫೋಟೋ ತೊಗೊಂಡಾಗ ನಿಮಗೆ ಅದು ಅದರಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತೇಳಿ ತೋರಿಸುತ್ತೆ. ಅದನ್ನು ಅನಲೈಸ್ ಮಾಡಿಕೊಂಡು ಅವರು ಒಂದು ನಿಮ್ಮ ಫೇಸ್ಗೆ ಸೂಟ್ ಆಗುವಂತಹ ಒಂದು ಪ್ರಾಡಕ್ಟ್ನ ಅವರು ಅಲ್ಲೇ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಸೊ ನಿಮ್ಮ ಫೇಸ್ನ ಚೆನ್ನಾಗಿ ಅನಲೈಸ್ ಮಾಡಿ ಡರ್ಮಟಾಲಜಿಸ್ಟ್ ಅವರೆಲ್ಲ ಅದ್ರ ಬಗ್ಗೆ ಎಲ್ಲ ನೋಡಿಕೊಂಡು ನಿಮ್ಮ ಸ್ಕಿನ್ಗೆ ಯಾವ್ದು ರಿಲೇಟ್ ಆಗುತ್ತೆ, ಯಾವ ಪ್ರಾಡಕ್ಟ್ ರಿಲೇಟ್ ಆಗುತ್ತೆ ಅಂತೇಳಿ ಅವರು ಒಂದು ಪ್ರಾಡಕ್ಟ್ನ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಸೊ ನೀವು ನೋಡಿದ್ರಲ್ಲ ನಾನು ಯಾವ ರೀತಿ ಚೆಕ್ ಮಾಡಿಕೊಂಡೆ ಅಂತೇಳಿ. ಸೊ ಅದನ್ನು ಚೆಕ್ ಮಾಡಾದ್ಮೇಲೆ ನನಗೆ ನನ್ನ ಸ್ಕಿನ್ಗೆ ರಿಲೇಟೆಡ್ ಅಂತಹ ಪ್ರಾಡಕ್ಟ್ಗಳನ್ನ ನನಗೆ ಕಳಿಸ್ಕೊಟ್ರು. ಸೊ ಅದನ್ನು ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂತ ಐ ಗಾಟ್ ಎ ಬೆಟರ್ ರಿಸಲ್ಟ್. ಸೊ ನನ್ನ ಒಂದು ಪ್ರಾಡಕ್ಟ್ಗಳು ಏನೇನು ಅಂತ ಇವಾಗ ನಿಮ್ಮ ಮುಂದೆ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ಇದೇ ಅದು ಕ್ಯೂರ್ ಸ್ಕಿನ್ ಅವ್ರದ್ದು ನನಗೆ ಮನೆಗೆ ಕಳಿಸ್ಕೊಟ್ಟಿರೋಂತಹ ಪ್ರಾಡಕ್ಟ್ ಇದು. ಸೊ ಇಷ್ಟು 4 ಪ್ರಾಡಕ್ಟ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಫೇಸ್ ವಾಶು. ಸೊ ಕ್ಯೂರ್ ಸ್ಕಿನ್ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶು. ಸೊ ನೋಡ್ತಾ ಇರ್ಬೋದು. ಸೊ ಸೆಕೆಂಡ್ ಒನ್ ಬಂದು ಹೈಡ್ರೇಷನ್ ಜೆಲ್ಲು, ಮಾಯ್ಶ್ಚರೈಸರ್ ಆ್ಯಂಡ್ ನರಿಷಸ್. ಸೊ ಇದು ಫಸ್ಟ್ ಹಾಕ್ಕೊಂಡು ನೆಕ್ಸ್ಟ್ ಇದು ಹಾಕೊತೀನಿ.
ಆ್ಯಂಡ್ ಥರ್ಡ್ ಒನ್ ಬಂದು ಸನ್ಸ್ಕ್ರೀನ್ ಜೆಲ್ಲು. ಸೊ ಕ್ಯೂರ್ ಸ್ಕಿನ್ ಅವ್ರದ್ದು ಸನ್ಸ್ಕ್ರೀನ್ ಜೆಲ್ಲು, ಇಟ್ಸ್ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಜೆಲ್ಲು. ಸೊ ನೆಕ್ಸ್ಟ್ ಒನ್ ಬಂದು ಕರೆಕ್ಟರ್. ಸೊ ಇಷ್ಟು ಪ್ರಾಡಕ್ಟ್ನ ನನಗೆ ಅವರು ಕಳಿಸ್ಕೊಟ್ಟಿದ್ದಾರೆ. ಸೊ ನನ್ನ ಸ್ಕಿನ್ ಟೈಪ್ಗೆ ಈ ಪ್ರಾಡಕ್ಟ್ಸ್ಗಳನ್ನ ಕಳಿಸಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಸ್ಕಿನ್ ಟೈಪ್ಗಳದ್ದು ಪ್ರಾಡಕ್ಟ್ಸ್ಗಳಿರ್ತವೆ. ಸೊ ನಿಮ್ಮ ಸ್ಕಿನ್ ಟೈಪ್ ತಕ್ಕನಂಗೆ ಅವರು ಪ್ರಾಡಕ್ಟ್ಗಳನ್ನ ಕಳಿಸ್ಕೊಡ್ತಾರೆ. ಸೊ ಜಸ್ಟ್ ಇಮ್ಯಾಜಿನ್, ನೀವೇನಾದರೂ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕಂದ್ರೆ ಎಷ್ಟೆಲ್ಲ ಅಮೌಂಟ್ ಖರ್ಚಾಗುತ್ತೆ ಅಂತೇಳಿ. ಅಷ್ಟೆಲ್ಲ ಅವ್ರನ್ನ ಜಸ್ಟ್ ಕನ್ಸಲ್ಟ್ ಮಾಡಬೇಕು ಅಂತಂದ್ರೇ ಅಷ್ಟೆಲ್ಲ ಅಮೌಂಟ್ ಖರ್ಚಾಗುತ್ತೆ. ಆಮೇಲೆ ಆ ಪ್ರಾಡಕ್ಟ್ಸ್ಗಳು ಒಂದಷ್ಟು ಅಮೌಂಟ್ ಖರ್ಚಾಗುತ್ತೆ. ಬಟ್ ಈ ಕ್ಯೂರ್ ಸ್ಕಿನ್ ಬಗ್ಗೆ ಹೇಳೋದಾದರೆ ನಿಮಗೆ ಸೊಲ್ಯೂಷನು ಫಿಂಗರ್ ಟಿಪ್ಪಲ್ಲೇ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ಯಾವುದೇ ರೀತಿಯಂತಹ ಟ್ರಾವೆಲ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ, ಹಾಗೆ ತುಂಬ ಮನಿ ಸ್ಪೆಂಡ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಸೊ ನನಗೆ ಈ ಕಿಟ್ ಬಂದುಬಿಟ್ಟು ಜಸ್ಟ್ 1500 ರುಪೀಸ್ಗೆ ಸಿಕ್ತು ವಿತ್ ಡರ್ಮಟಾಲಜಿಸ್ಟ್ ಸರ್ವಿಸಸ್ ಜೊತೆಗೆ. ಸೊ ನೀವು ಕೂಡ ಈಸಿಯಾಗಿ ಮನೇಲೇ ಕೂತ್ಕೊಂಡು ಆರ್ಡ್ರ್ ಮಾಡ್ಬೋದು ಆ್ಯಪ್ ಮುಖಾಂತರ. ನನಗೆ ಈ ಪ್ರಾಡಕ್ಟ್ ಅಂದ್ಬಿಟ್ಟು 1500 ರುಪೀಸ್ ಕಾಸ್ಟ್ ಆಯಿತು ವಿತ್ ಡರ್ಮಟಾಲಜಿಸ್ಟ್ ಸರ್ವಿಸಸ್ ಜೊತೆಗೆ. ಸೊ ನೀವು ಕೂಡ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡೋದ್ರಿಂದ ನಿಮಗೆ 100 ರುಪೀಸ್ ಆಫ್ ಕೂಡ ಸಿಗ್ತಾ ಇದೆ. ಸೊ ನೋಡಿದ್ರಲ್ಲ ಕ್ಯೂರ್ ಸ್ಕಿನ್ನಿಂದ ಎಷ್ಟೆಲ್ಲ ಬೆಟರ್ಮೆಂಟ್ ಇದೆ ಅಂತೇಳಿ. ಸೊ ನಾವು ಏನೇ ಒಂದು ಪ್ರಾಡಕ್ಟ್ನ ಬೈ ಮಾಡ್ತೀವಿ ಅಂತಂದ್ರೂ, ಒಂದು ಸ್ಮಾಲೆಸ್ಟ್ ಥಿಂಗ್ನ ಬೈ ಮಾಡ್ತೀವಿ ಅಂತಂದ್ರೂ ಅದ್ರ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ದೀವಿ. ದೆನ್ ವೈ ನಾಟ್ ಸ್ಕಿನ್ ಅಲ್ವಾ, ಸ್ಕಿನ್ ಹೇ ಮಜಾಕ್ ನೈ, ಅರ್ಥ ಆಯ್ತಾ? ಅಂದರೆ ನಾವು ಈಗ ಏನೇ ಒಂದು ತೊಗೋತೀವಿ ಅಂತಂದ್ರೂ ಎಷ್ಟು ಯೋಚನೆ ಮಾಡಿ ಅದ್ರ ಬಗ್ಗೆ ಚೆನ್ನಾಗಿ ಬ್ಯಾಕ್ ಥಿಯರಿ ಎಲ್ಲ ತಿಳ್ಕೊಂಡು ನಾವು ತೊಗೋತೀವಿ. ಬಟ್ ವೈ ನಾಟ್ ಸ್ಕಿನ್, ನಾವು ಬೆಳೀತಾ ಬೆಳೀತಾ ನಮ್ಮ ಸ್ಕಿನ್ನಲ್ಲಿರುವಂತಹ ಒಂದು ಬೇಕಾಗುವ ಅಂಶಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಸ್ಕಿನ್ನ ನಾವು ತುಂಬಾ ಸೂಕ್ಷ್ಮೆಯಿಂದ ನೋಡ್ಕೋಬೇಕಾಗುತ್ತೆ. ನಮಗೆ ಸ್ಕಿನ್ ಬೇಕಿರೋ ಪ್ರಾಡಕ್ಟ್ಸ್ಗಳನ್ನೆಲ್ಲ ತಿಳ್ಕೊಂಡು ಅದಕ್ಕೂ ಕೂಡ ನಾವು ನಾವ್ ಹೆಂಗೆ ಊಟ ಮಾಡ್ತೀವಲ್ಲ ಅದೇ ರೀತಿ ಸ್ಕಿನ್ಗೂ ಕೂಡ ನಾವು ಅವಾಗವಾಗ ಊಟ ಮಾಡಿಸ್ಲೇಬೇಕಾಗತ್ತೆ. ಸೊ ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಈಗಲೇ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಸಿ ದ ಮ್ಯಾಜಿಕ್. ಎಸ್, ಈಗ ನಾನು ಪಿಂಕಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಸೊ ನನ್ನ ಪ್ರಮೋಷನ್ ಎಲ್ಲ ಹೇಗಿರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ, ನೋಡಿರೋದ್ರೆ ನೋಡ್ತಾ ಇದ್ದೀನಿ. ಎಸ್, ಈಗ ಹೊರಡ್ತಾ ಇದ್ದೀವಿ ಆಟೋದಲ್ಲಿ. ಆ್ಯಕ್ಚುಲಿ ನಾವು 10:40ಗೆ ಇರಬೇಕು. ಇವಾಗ ಟೈಮ್ ಅಷ್ಟೇ, ವಾಚ್ ಕಟ್ಟಿಲ್ಲ ನಾನು. ವಾಚ್ ಕಟ್ಟರು 9:54. ನೋಡೋಣ ಅಷ್ಟೊತ್ತು ರೀಚ್ ಆಗ್ತೀರಾ ಅಂತ. ಜೊತೆ ಈಗ ಬಂದ್ವಿ, ರೀಚ್ ಆದ್ವಿ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಇರುವಂತಹ ಕಂಜಾವರಂ ಸ್ಯಾರೀಸ್, ಅಲ್ಲಿಗೆ ಬಂದಿದ್ದೀವಿ. ಸೊ ಈಗ ಇವತ್ತು ಕೆಲಸ ಏನೂ ಇಲ್ಲ, ಯಾಕಂದರೆ ಶೂಟ್ ಮಾಡೋರಿದ್ದಾರೆ, ಶೂಟ್ ಮಾಡ್ಕೊಳ್ತಾರೆ. ಪಿಂಕಿನೂ ಫುಲ್ ಫ್ರೀ ಇವತ್ತು. ಎಸ್, ಈಗ ರೆಡಿ ಆಗಿದ್ದೀನಿ. ಸೊ ಎಸ್, ನೀವು ನೋಡ್ತಿರೋದು ನನ್ನ ಪ್ರಮೋಷನ್ ಶೂಟು. ಸೊ ಯೂಶ್ವಲಿ ನಮ್ಮ ಪ್ರಮೋಷನ್ ಶೂಟ್ ಹೇಗಿರುತ್ತೆ ಅಂತ ಇವತ್ತು ನಿಮ್ಗೊಂದು ಸಣ್ಣ BTS ಅಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ನಾವು ಯಾವ ರೀತಿ ಮಾಡ್ತೀವಿ ಅಂತ. ಸೊ ಇವತ್ತು ಯುಕ್ತನ್ನ ಮನೇಲೇ ಬಿಟ್ಟು ಬಂದೆ. ರಘು ನೋಡ್ಕೋತೀನಿ, ನೀನು ಹೋಗ್ಬಾ ಅಂತ ಅಂದರು. ರಾಧಾ ಇದ್ದಿದ್ರೆ ಮನೇಲಿ ಬಿಟ್ಟು ಹೋಗ್ತಿದ್ದೆ, ಬಟ್ ರಾಧಾ ಇರಲಿಲ್ಲ, ಹೊಸಪೇಟೆಗೆ ಹೋಗಿದ್ದಾಳೆ. ಸೊ ಅದಕ್ಕೋಸ್ಕರ ಯುಕ್ತನ್ನ ರಘು ಜೊತೆ ಬಿಟ್ಟು ಬಂದೆ. ನಾನು ಪಿಂಕಿ ಇಬ್ಬರು ಬಂದ್ವಿ. ಸೊ ಈ ರೀತಿ ಇರುತ್ತೆ ನಮ್ಮ ಶೂಟು. ಸೊ ಸ್ಟಾರ್ಟಿಂಗೇ ಬಿಫೋರ್ ವೀಡಿಯೋ ಮಾಡ್ಕೊಂಡ್ಬಿಡ್ತೀವಿ. ಅದಾದಮೇಲೆ ನಾವೀಗ ಆಫ್ಟರ್ ವೀಡಿಯೋ ಅಂದರೆ ಸ್ಯಾರಿ ಹಾಕ್ಕೊಂಡು ಡಿಸ್ಪ್ಲೇ ಮಾಡೋದು ಆ ರೀತಿ ತೋರಿಸ್ತೀವಿ. ಸೊ ನೀವು ಅನ್ಕೋಬೋದು ಈಸಿಯಾಗಿರುತ್ತೆ ಇವ್ರ ಜಾಬು, ಏನೋ ಮನೇಲಿ ಕೂತ್ಕೊಂಡು ದುಡಿತಾರೆ ಹಂಗೆ ಹಿಂಗೆ ಅಂತೇಳಿ. ಬಟ್ ನಾವೂ ಬರಬೇಕು, 4 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಬೇಕು, 4 to 5 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಬೇಕು. ಏನಂದರೆ ಒಂಥರ ಸ್ಮಾರ್ಟ್ ವರ್ಕ್ ಇದು ನಮ್ಮದು, ನಾವು ಚೂಸ್ ಮಾಡ್ಕೊಂಡಿರೋವಂಥ ಸ್ಮಾರ್ಟ್ ವರ್ಕ್ ಅಂತಲೇ ಹೇಳ್ಬೋದು. ನಾನು ಕೂಡ ಇಂಜಿನಿಯರಿಂಗ್ ಮಾಡಿರೋದು, ಬಟ್ ಇಂಜಿನಿಯರಿಂಗ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಾಯಿದ್ದೀನಿ ವರ್ಕು. ಖುಷಿ ಇದೆ ನನಗೂ, ನಾನು ಮಾಡೋ ಕೆಲಸದಲ್ಲಿ ಖುಷಿ ಇದೆ, ಚೆನ್ನಾಗಿದೆ, ಒಳ್ಳೆ ಅರ್ನಿಂಗ್ಸು ಇದೆ. ಎಸ್, ಖುಷಿ ಆಗುತ್ತೆ ಒಂದು. ಸೊ ಇವತ್ತು ನಿಮಗೂ ಕೂಡ ಒಂದು ತೋರಿಸೋಣ ನಮ್ಮದು BTS ಯೂಶ್ವಲಿ ಪ್ರಮೋಷನ್ ಶೂಟ್ ಹೇಗಿರುತ್ತೆ, ನಾವು ಯಾವ ರೀತಿ ಮಾಡ್ಕೋತೀವಿ ಅಂತೇಳಿ ನಿಮ್ಗೆ ತೋರಿಸೋಣ ಅಂಥೇಳಿ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಕಜಾವರಮ್ದು ಯಾವುದೋ ಹೊಸ ಶೋರೂಮ್ ಆಗಿದೆ. ಸೊ ಅದರದ್ದು ನಾವು ಇವತ್ತು BTS ಮಾಡ್ಕೋತಾ ಇದ್ದಿದ್ದು, ಶೂಟ್ ಮಾಡ್ಕೊತಾ ಇದ್ದಿದ್ದು. ಆ್ಯಂಡ್ ಯುಕ್ತನ್ನ ರಘು ಇವಳು ರಚ್ಚು ಮನೆಗೆ ಕರ್ಕೊಂಡು ಹೋಗಿದ್ದಾಳೆ. ಸೊ ಇದು ಮುಗಿಸ್ಕೊಂಡು ನಾವು ರಚ್ಚು ಮನೆಗೆ ಬೇರೆ ಹೋಗಬೇಕು. ಸೊ ಇದು ನನ್ನ ಫಸ್ಟ್ ಕಾಸ್ಟ್ಯೂಮ್. ಇದಾದ್ಮೇಲೆ ಇನ್ನೊಂದು ಕಾಸ್ಟ್ಯೂಮ್ ತೋರಿಸ್ತೀನಿ, ಇನ್ನೂ ಒಂದಲ್ಲ ಎಷ್ಟೊಂದಿದೆ. ಸೊ ಈಗ ಬನ್ನಿ ಹೋಗೋಣ. ಎರಡನೇ ಸರಿ ಹಾಕೊಂಡಿದ್ದೀನಿ, ಬನ್ನಿ ಶೂಟ್ ಮಾಡ್ಕೊಂಡು. ಸೊ ಇದು ನನ್ನ 3ನೇ ಸರಿ. ಈಗ ಕಾಣಿಸ್ತೀನಿ, ಚೆನ್ನಾಗಿ ಕಾಣಿಸ್ತೀಯಾ? ಸೊ ಹೋಗಿ ಬರ್ತೀನಿ.
4 ಇದು ಲಾಸ್ಟ್. ಆ್ಯಕ್ಚುಲಿ ಸುಸ್ತಾಗೋಯ್ತು. ಆ್ಯಕ್ಚುಲಿ ಟಿಫನ್ ಕೂಡ ಮಾಡ್ಕೊಂಬಂದಿರಲಿಲ್ಲ, ಇನ್ನೊಂದು ಟೀ ಕೊಡಿದೆ. ಈಗ ಆಲ್ರೆಡಿ ತಲೆ ಸುತ್ತಾ ಇದೆ. ಇದನ್ನು ಮುಗಿಸ್ಕೊಂಡು ಟಿಫನ್ ಮಾಡ್ಕೊಬೇಕು. ಟಿಫನ್ ಎಲ್ಲ ಊಟನೇ ಮಾಡ್ಕೊಂಡು ನಾನು ಪ್ರಮೋಷನ್ಗೆ ಬಂದಿದ್ನಲ್ಲ, ಈಗ ಸಿತಾರ ಕೂಡ ಬಂದಿದ್ದಾಳೆ. ಸಿತಾರ 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 ಅವ್ರದ್ದು ಕೂಡ ಪ್ರಮೋಷನ್ ಇತ್ತು. ಸೊ ಇಬ್ಬರೂ ರೆಡಿಯಾಗಿದ್ವಲ್ಲ ಅಂತೇಳಿ ಅವರಿಬ್ಬರದ್ದು ಸೇರಿ ಒಟ್ಟಿಗೆ ಶೂಟ್ ಮಾಡಿಸಿದ್ರು. ತುಂಬ ಚೆನ್ನಾಗಿ ಬಂತು. ಅವ್ರ ಫೋಟೋಸ್ ಎಲ್ಲ ತೆಗೆದ್ರು ಆ್ಯಂಡ್ ವಿಡಿಯೋ ಎಲ್ಲ ಮಾಡಿದ್ರು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನಮ್ಮಿಬ್ಬರ ಜೊತೆಗೆದು. ಸೊ ಸಿತಾರನ ತುಂಬ ದಿನ ಆದಮೇಲೆ ನಾನು ಮೀಟ್ ಮಾಡಿದ್ದು. ಖುಷಿ ಆಯಿತು. ಶಿ ಈಸ್ ವೆರಿ ಫ್ರೆಂಡ್ಲಿ, ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ಚೆನ್ನಾಗಿ ನೇಪಾಳಿ ಆದರೂ ಅವರು ಕನ್ನಡ ಸಖತ್ತಾಗಿ ಮಾತಾಡ್ತಾರೆ. ಅದೇ ನಂಗೆ ಅವರಲ್ಲಿ ತುಂಬ ಇಷ್ಟ ಆಗೋದು. ಆ್ಯಂಡ್ ಶೂಟ್ ಕೂಡ ತುಂಬ ಚೆನ್ನಾಗಿ ಆಯಿತು. ಖುಷಿ ಆಯಿತು. ಸೊ ನೋಡ್ತೀರಲ್ಲ, ಈ ರೀತಿ ಇರುತ್ತೆ ನಮ್ಮದು ಪ್ರಮೋಷನ್ ಶೂಟ್ಸ್ಗಳೆಲ್ಲ. ಸೊ ಈ ಥರ ಡ್ರೆಸ್ ಚೇಂಜಿಂಗ್ ಇರುತ್ತೆ. ಏನಿಲ್ಲ, ಅದೇ ಒಂದಿನ ಪೂರ್ತಿ ನಾವು ಕಷ್ಟಪಟ್ಟರೆ ಆ ಕಷ್ಟದ ತಕ್ಕನಂಗೆ ಪ್ರತಿಫಲನೂ ಇರುತ್ತೆ. ಸೊ ಮಾಡಬೇಕು. ಮನೇಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತೆ ಹೇಳಿ? ಏನೋ ಒಂದು ದುಡಿಲೇಬೇಕಲ್ವಾ. ಸೊ ಹೋಗಲೇಬೇಕಾಗುತ್ತೆ ಆಚೆ ಕೂಡ. ಆಚೆ ಹೋಗಿ ಚೆನ್ನಾಗಿ ದುಡಿದು ಮನೇನ ನಾವು ಕೂಡ ಮನೆಯವ್ರಿಗೆ ಸ್ವಲ್ಪ ಹೆಲ್ಪ್ ನಾವು ಕೂಡ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಕಂಪ್ನಿಗೆ ಹೋಗಲ್ಲ, ದುಡಿಯೋಲ್ಲ. ಸೊ ಮನೇಲೇ ಕೂತ್ಕೊಂಡು ದುಡಿಬೇಕು. ಈ ಥರ ಪ್ರಮೋಷನ್ಸ್ ಅಂಥವಿದ್ದಾಗಲೇ ನಾವು ದುಡಿಯೋಕ್ಕಾಗೋದು ಅಷ್ಟೇ. ಸೊ ಚೆನ್ನಾಗಿತ್ತು ಒಂಥರ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. 2:30 ಆಗಿದೆ. ಈಗ ಸ್ಯಾಂಡ್ವಿಚ್ ತಿಂತಾ ಇದ್ದೀವಿ. ಚೆನ್ನಾಗಿದೆ. ಆಚೆ ಮಳೆ ಬರ್ತಿದೆ. ನಾವು ಆಚೆ ಹೋಗಿ ಬಿರಿಯಾನಿ ತಿನ್ನೋಣ ಅಂದ್ಕೊಂಡ್ವಿ. ಬಟ್ ಸ್ಯಾಂಡ್ವಿಚ್ ನಮ್ಮನ್ನ ಕರೆದ್ಬಿಡ್ತೀವಿ. ನಮಗೆ ಸಾಲಲ್ಲ. ನನಗೆ ಸಾಕು ಅಷ್ಟೇ ಫ್ರೆಂಡ್ಸ್. ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿದೆ. ಊಟ ಆಯಿತಾ? ಮಳೆ ಬರಲಿಲ್ಲ ಅಂದರೆ ಒಂದು ಬಿರಿಯಾನಿ ಅಂಗಡಿ ಸಮಥಿಂಗ್ ನವಯುಗನ ಏನೋ ಅನ್ಸುತ್ತೆ. ಸೊ ರಘು ಕರ್ಕೊಂಡೋಗಿಲ್ಲ. ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಎಮ್ಮೆ. ಬಟ್ ಬೇಡ ಅಂದರೂ ಸ್ಯಾಂಡ್ವಿಚ್ ಅಂತ ಕುಡಿಸ್ಬಿಟ್ರು. ನಾನು ಜ್ಯೂಸ್ ಒಂದು ಸಾಕು ಅಂತ ಸುಮ್ಮನಾಗಿದ್ದೆ. ಸೊ ಎಸ್, ಈಗ ಮುಗೀತು. ಸೊ ಈಗ ಮುಗಿಸ್ಕೊಂಡು ನಾವು ಡೈರೆಕ್ಟ್ ರಚ್ಚು ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಯುಕ್ತ ಮತ್ತು ರಘು ಅಲ್ಲಿಗೆ ಬಂದಿದ್ದಾರೆ. ಸೊ ನಾನು ಪಿಂಕಿ ಇದರಿಂದ ಯುಕ್ತನ ರಘು ನೋಡ್ಕೊತಾ ಇದ್ರು. ಸೊ ಅಲ್ಲಿಗೆ ಬಂದಿದ್ದಾರೆ, ಹೊರಡ್ತಿದ್ದೀವಿ. ನಾವಿಲ್ಲಿ ಅಪ್ಪು ಗುಡಿ ಹತ್ರ ಬಂದಿದ್ದೀವಿ. ಪಿಂಕಿ ಫೋಟೋಸ್ ತಗೋತಾ ಇದ್ದಾಳೆ, ನಾನು ತೆಗಿಸ್ಕೊತೀನಿ. ಓಕೆ, ಬಂದ್ವಿ ಈಗ. ತಾರ್ 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 ಎಲ್ಲೋಡಿ ತಾರ್ ತಾರ್ ಎಲ್ಲಿ ಬೆಲ್ಲಿಟ್ಟವ್ರೆ ಅವ್ರ ಮನೇಲಿ. ಫೋನ್ ಮಾಡ್ಬೇಕೀಗ. ವಾ, ಎಲ್ಲೋ ಐತೆ ಕಣೆ ಬೆಲ್ಲು. ಯುಕ್ತ ಅವಳೆ. ಅಯ್ಯೋ ಸಾಕಾಗೋಯ್ತು. ಹಾಯ್ ಟೋಕಿ. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಹಾಯ್. Hi, welcome back. ನನಗೆ ಏನಕ್ಕೆ ಏನೋ ಹೇಳ್ತಿಲ್ವಲ್ಲ ಅಂತ ನೋಡ್ತಾ ಇದ್ದೆ. ಬಾಯ್, ಗುಡ್ ನೈಟ್. Bye, good night. Good night. Bye, good night. Good night.